टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದ ಬೆನ್ನಲ್ಲೇ ವಿಕ್ಟೋರಿಯಾದಲ್ಲಿ 5 ಮಂದಿಯ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಯಿತು. ರಾತ್ರೋರಾತ್ರಿಯೇ ಮರಣೋತ್ತರ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ. ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಪೂರ್ಣಚಂದ್ರ, ಭೂಮಿಕ್, ಪ್ರಜ್ವಲ್, ಚಿನ್ಮಯಿ ಶೆಟ್ಟಿ ಹಾಗೆ ಸಹನಾ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಮಂದಿ ಮೃತಪಟ್ಟಂತಹ ಬೆನ್ನಲ್ಲೇ ವಿಕ್ಟೋರಿಯಾದಲ್ಲಿ 5 ಮಂದಿಯ ಮರಣೋತ್ತರ ಪರೀಕ್ಷೆಗಳು ಮುಕ್ತಾಯವಾಗಿದ್ದು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಇದೇ ಎತ್ತರಕ್ಕೆ ಬೆಳೆದಂತಹ ಮಕ್ಕಳನ್ನ ಕಳ್ಕೊಂಡಂತಹ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ರು. ಎಷ್ಟೇ ಹತ್ರ ಕೂಡ ತೀರದಂತಹ ದುಃಖ ಇದು. ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾ ಇರುವಂತಹ ದೃಶ್ಯಗಳು ಒಂದು ಬದಿಯಲ್ಲಿ. ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನರ ಮರಣೋತ್ತರ ಪರೀಕ್ಷೆ ನಡೆದಿದೆ. ಅಕ್ಷತಾ, ದಿವ್ಯಾಂಶಿ, ಶಿವಲಂಕ ಹಾಗೂ ಮನೋಜ್ ಹಾಗೆ ದೇವಿ, ಶರವಣ ಮರಣೋತ್ತರ ಪರೀಕ್ಷೆಗಳು ಪೂರ್ಣಗೊಂಡು ಪೊಲೀಸರಿಂದ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರಿಸಲಾಗಿದೆ. ರಾತ್ರಿಯೇ ಪೊಲೀಸರಿಂದ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನರ ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡಿದ್ದು ಅಕ್ಷತಾ, ದಿವ್ಯಾಂಶಿ ಹಾಗೆ ಶಿವಲಿಂಗ, ಮನೋಜ್, ದೇವಿ, ಶರವಣ ಈ 6 ಜನರ ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡು ಪೊಲೀಸರು ಕುಟುಂಬಸ್ಥರಿಗೆ ಮೃತದೇಹಗಳನ್ನು ರವಾನಿಸಿದ್ದಾರೆ. ಖುಷಿ ಮಾಡಬೇಕಾಗಿದ್ದಂತಹ ಜಾಗಕ್ಕೆ ತೆರಳಿದಂತಹ 11 ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದು ಇಡೀ ಕುಟುಂಬಸ್ಥರಲ್ಲಿ ಆಕ್ರಂದನ, ಕಣ್ಣೀರು, ಗೋಳಾಟ ಮುಗಿಲು ಮುಡುತ್ತಿದೆ. ಜೈಕಾರ ಮೊಳಗಿದಂಥ ಅದೇ ಜಾಗದಲ್ಲಿ ಮಾರಣ ಹೋಮವೇ ನಡೆದು ಹೋಗಿದೆ. ಆರ್ಸಿಬಿ ಅಂತ ಘೋಷಣೆ ಕೂಗ್ತಾ ಇದ್ದವರು ಕ್ಷಣಾರ್ಧದಲ್ಲಿ ಕಣ್ಣ ಮುಂದೆಯೇ ಬಲಿಯಾಗಿ ಹೋಗಿದ್ದಾರೆ. ಈ ಭೀಕರ ಘೋರ ದುರಂತಕ್ಕೆ ಅವ್ಯವಸ್ಥೆಯೇ ನೇರ ಕಾರಣ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ದವು. ತಮ್ಮವರನ್ನ ಕಳ್ಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಮೃತದೇಹಗಳನ್ನು ಕೊಂಡೊಯ್ತಾ ಇರುವಂತಹ ದೃಶ್ಯಗಳು